ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದರಿದ್ರತೆಯನ್ನು ದೂರ ಮಾಡ್ಕೊಳ್ಳಿ. ಚಪ್ಪಲಿ ಪರಿಹಾರ ನಾನು ಒಂದು ಕೊಟ್ಟಿದ್ದೆ. ಸರ್, ಈ ಚಪ್ಪಲಿನ 3 ತಿಂಗಳಿಗೆ ಒಂದು ಸಲ ತೊಗೊಂಡೋಗಿ ಬಿಡೋದಕ್ಕಾಗಲ್ಲ ಸರ್, ಭಾಳ ಕಷ್ಟ ಇದೆ ಅನ್ನೋಂಥವ್ರು ಯಾರಾದರೂ ಇದ್ದೀರಾ? ಅಥವಾ ಆ ಸಮಸ್ಯೆ ಇದ್ದಂಥವ್ರಿಗೆ ನಾನೊಂದು ಪರಿಹಾರವನ್ನು ತಂದಿದ್ದೀನಿ. ಈ ಪರಿಹಾರ ಖಂಡಿತ ಕೆಲಸ ಮಾಡುತ್ತೆ. ಟ್ರೈ ಮಾಡಿ ನೋಡಿ. 10 ರೂಪಾಯಿ ಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಷ್ಟೇ. ಸರ್, ಈ ಸಲ ಶನಿವಾರನೇ ಅಮಾವಾಸ್ಯೆ ಬಂದಿದೆ, ಮಾಡ್ಕೋಬೋದು, ಆಯಿತಾ? ಅಥವಾ ಸಪ್ರೇಟಾಗಿ ಬಂದ್ರೂ ಓಕೆ. ತಿಂಗಳಿಗೆ ಬಂದ್ಬಿಟ್ಟು ಬರುವಂಥ 4 ಶನಿವಾರನೋ 5 ಶನಿವಾರಗಳಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಇಷ್ಟೇ ಇರುತ್ತೆ ನಿಮ್ಮ ಖರ್ಚು. ಪ್ರತಿ ಸಲ 10 ರೂಪಾಯಿ ಅಷ್ಟೇ ಖರ್ಚು. ಏನು ಮಾಡಬೇಕು ಅಂದರೆ, ರಾತ್ರಿ ಮಲಗುವಾಗ 10 ರೂಪಾಯಿ ನಾಣ್ಯ ಅಥವಾ 10 ರೂಪಾಯಿ ನೋಟು, ಯಾಕಂದರೆ ಅಲ್ಲಿ ಕಮೆಂಟಲ್ಲಿ ಬರುತ್ತೆ ನಾಣ್ಯನ ನೋಟ ಅಂತ, ಅದಕ್ಕೋಸ್ಕರ ಹೇಳ್ಬಿಡ್ತೀನಿ. 10 ರೂಪಾಯಿ ನಾಣ್ಯ ಅಥವಾ 10 ರೂಪಾಯಿ ನೋಟು ನಿಮ್ಮ ತಲೆ ದಿಶೆ ಅಲ್ಲ, ತಲೆ ದಿಂಬಿನ ಅಡಿ ಇಟ್ಟು ಮಲ್ಕೊಂಬಿಡಿ. ಯಾರಿಗೆ ದರಿದ್ರತೆ ಇದೆ, ನಿಮ್ಗೆ ಅನಿಸುತ್ತೆ ನನಗೆ ದರಿದ್ರತೆ ಇದೆ, ದಾರಿದ್ರ್ಯ ಇದೆ, ನಾನು ಏನು ಮಾಡಿದ್ರೂ ಆಗ್ತಾಯಿಲ್ಲ, ಎಲ್ಲಿ ಹೋದ್ರೂ ಆಗ್ತಾಯಿಲ್ಲ, ಅದೇನೋ ಹೇಳ್ತಾರಲ್ಲ, ಮಣ್ಣು ಮುಟ್ಟಿದ್ರೆ ಚಿನ್ನ ಆಗುತ್ತೆ, ನಾವು ಚಿನ್ನ ಮುಟ್ಟಿದ್ರೆ ಮಣ್ಣಾಗುತ್ತೆ ಅಂತಾರಲ್ಲ, ಉಲ್ಟಾ. ಸೊ ಈ ರೀತಿ ಇದೆ ಅನ್ನೋರು ಯಾರಾದರೂ ಇದ್ದರೆ, ನಿನ್ನ ಮುಖಾನೇ ಒಂಥರ ದರಿದ್ರದ ಮುಖ ಅಂತಾರಲ್ಲ, ಆ ಥರದ್ದು ಏನಾದರೂ ಇದ್ದರೆ ಅಂಥವ್ರು ಈ ಪರಿಹಾರ ಮಾಡ್ಕೋಬೋದು. ನೈಟು ತಲೆ ದಿಂಬಿನ ಅಡಿನಲ್ಲಿ ಒಂದು 10 ರೂಪಾಯಿ ನೋಟ್ ಇಟ್ಕೊಂಡು ಮಲ್ಕೊಳ್ಳಿ, 10 ರೂಪಾಯಿ ಕಾಯಿನ್ ಇಟ್ಕೊಂಡು ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದು ಈ ನೋಟು, ಈ ಕಾಯಿನ್ನ ದಯವಿಟ್ಟು ಇಳೆಗಿಳೆ ಇತ್ಯಾದಿಗಳನ್ನ ತೆಗಿಬೇಡಿ. ಹೊರಗಡೆ ಹೋಗ್ಬಿಟ್ಟು ಯಾರಿಗಾರು ಬಡವರಿಗೆ ದಾನಾದಿ ರೂಪದಲ್ಲಿ ಕೊಟ್ಬಿಡಿ. ಭಿಕ್ಷುಕರು ಯಾರಾದರೂ ಇರ್ತಾರಲ್ಲ, ಅವರಿಗೆ ದಾನಾದಿ ರೂಪದಲ್ಲಿ ಇದನ್ನು ಕೊಟ್ಬಿಡಿ. ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಈ ಪ್ರಯೋಗವನ್ನು ಕಂಟಿನ್ಯೂ ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿರುವಂತಹ ದರಿದ್ರತೆ ಪರಿಪೂರ್ಣವಾಗಿ ನಿವಾರಣೆ ಆಗೋ ತನಕ ಇದನ್ನು ಮಾಡಿ. ಸರ್, ಚೆನ್ನಾಗಿದೆ, ನಾನು ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂದರೆ ನಿಮ್ಮ ಇಷ್ಟ. ನಿಮ್ಗೆ ಚೆನ್ನಾಗಿದೆ ಅನಿಸ್ತಾ ಇದೆಯಾ, ಲೈಫ್ ಚೇಂಜ್ ಆಗ್ತಾ ಇದೆಯಾ ಒಂದು 10 ರೂಪಾಯಿಂದ, ಮಾಡ್ಕೊಳ್ಳಿ. ಅಲ್ಲ ಚೆನ್ನಾಗಿದೆ ಅಂದರೆ ಇದನ್ನು ಕಂಟಿನ್ಯೂ ಬೇಕಾದ್ರೂ ತಾವುಗಳು ಮಾಡ್ಕೋಬೋದು. ನೀವು ಉದ್ಧಾರ ಆಗೋದು ಅಥವಾ ನೀವು ಉದ್ಧಾರ ಆಗಬೇಕು, ಅದಕ್ಕಾಗಿ ನಾವು ಕೆಲವೊಂದು ಪರಿಹಾರಗಳನ್ನ ತೊಗೊಂಡ್ಬಂದು ನಿಮಗಾಗಿ ಕೊಡ್ತಾ ಇದ್ದೀವಿ. ನಾನು ಕೊಡೋ ಈ ಪರಿಹಾರದಿಂದ ನಿಮ್ಮ ಜೀವನ ಚೇಂಜ್ ಆಗ್ತಾ ಇದೆ ಅಂದರೆ, ಜಾತಕಗಳನ್ನ ನೋಡಿಕೊಂಡು ಅದಕ್ಕೆ ಪರಿಹಾರ ಇತ್ಯಾದಿಗಳನ್ನ ಮಾಡ್ಕೊಂಡು ಕೂತ್ಕೊಳ್ಳೋಂಥ ಅವಶ್ಯಕತೆ ಏನಿದೆ? ಹುಡುಕಿದ್ರೆ ಏನು ಬೇಕಾದ್ರೂ ಸಿಗುತ್ತೆ. ನಾನು ಕೊಟ್ಟಿಲ್ಲ, ಇನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಗುರುಗಳು, ಮಹನೀಯರು, ವಿದ್ಯಾವಂತರು ಭಾಳಷ್ಟು ಜನ ಪರಿಹಾರ ಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. ಹುಡುಕಿ, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಹುಡುಕಿದಾಗ ಸಿಗುತ್ತೆ. ಗೊತ್ತಾಯ್ತಲ್ವಾ? ಸೊ ಪರಿಹಾರವನ್ನು ಮಾಡುವಾಗ ಇದೇ ದೃಢ ಸಂಕಲ್ಪದ ಮಾಡಿ. 10 ರೂಪಾಯಿ ಏನು ಮಾಡಿಬಿಡುತ್ತೆ? ಅವತ್ತು ಹೋಗ್ಬಿಟ್ಟು 10,000 ಕೊಟ್ಬಿಟ್ಟು ಹೋಮ ಮಾಡಿದ್ನಲ್ಲ, 10 ರೂಪಾಯಿನೂ ಕೆಲಸ ಮಾಡುತ್ತೆ. ನಂಬಿಕೆ ಇರಲಿ, ನಂಬಿಕೆಯಿಂದ ಕೆಲಸ ಮಾಡಿ. ಖಂಡಿತವಾಗ್ಲೂ ದರಿದ್ರತೆಯಿಂದ ಹೊರ ಬರ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.